ಬೇಸಿಕ್ ಎಕ್ಸಸೈಸಸ್ ಹೇಗೆ ಪರ್ಫಾರ್ಮ್ ಮಾಡಬೇಕು, ಹಾಗೂ ನಮ್ಮ ಕಾರ್ಡಿಯೋ ಹೇಗಿರಬೇಕು, ಫುಡ್ ಇಂಟೇಕ್, ಬಾಡಿ ವೆಯ್ಟ್ ಸ್ಕ್ವಾಟ್ಸ್, ಜಂಪಿಂಗ್ ಜಾಕ್ಸ್ ಅಂದ್ರೆ ಈ ಥರ. ಎಲ್ಲರಿಗೂ ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೆ ವೆಯ್ಟ್ ಲಾಸ್ ಬಗ್ಗೆ ಏನು ಮಾಡಬೇಕು, ಹೇಗೆ ನಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ತು ಅಂತಂದರೆ ನಮ್ಮ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ ಅಂತ ಪ್ರೀವಿಯಸ್ ವಿಡಿಯೋಲ್ಲಿ ಮಾತಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದರೆ, ನಾವು ಏನನ್ನ ಚೇಂಜಸ್ ಮಾಡಬೇಕು ಒಂದು ಡಯಟಲ್ಲಿ ಮತ್ತು ಒಂದು ಕಾರ್ಡಿಯೋ ಅಲ್ಲಿ, ಆದಮೇಲೆ ಎಕ್ಸಸೈಸಲ್ಲಿ, ಕಾರ್ಡಿಯೋ ಮತ್ತು ಎಕ್ಸಸೈಸಸ್ ಎರಡರಲ್ಲೂ ಏನು ಮಾಡಿದ್ರೆ ನಮ್ಮ ಫ್ಯಾಟ್ ಲಾಸ್ ಅಥವಾ ವೆಯ್ಟ್ ಲಾಸ್ ಎರಡೂ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದೀನಿ. ವೆಯ್ಟ್ ಲಾಸ್ ಮಾಡೋದಕ್ಕೆ ನಮಗೆ ಆಲ್ಮೋಸ್ಟ್ 2 to 3 ಟೈಪ್ಸ್ ಆಫ್ ವೀಡಿಯೋಸ್ ಅಥವಾ 2 to 3 ಟೈಪ್ಸ್ ಆಫ್ ಎಕ್ಸಸೈಸಸ್ನ ನಾವು ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಅಥವಾ ರೀಲ್ಸಲ್ಲಿ ನಮ್ಮ ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ನೋಡ್ಬೋದು. ಯಾವ್ದ್ಯಾವುದು ಅಂತಂದರೆ, ಒಂದು ವಾಟರ್ ಫಾಸ್ಟಿಂಗ್, ಎರಡನೇದು ಇಂಟರ್ಮಿಟೆಂಟ್ ಫಾಸ್ಟಿಂಗು, ಇನ್ನೊಂದು ಕ್ಯಾಲೋರಿ ಡೆಫಿಸಿಟ್. ಸೊ ಏನಂತಂದರೆ ಇದು ಮೂರರಲ್ಲೂ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದರೆ, ನಮ್ಮ ಬಾಡಿಗೆ ಆಲ್ಮೋಸ್ಟ್ ಒಂದು ಟೈಮ್ ಸ್ವಲ್ಪ ನಾವು ಊಟನ ಕಮ್ಮಿ ಮಾಡಬೇಕು, ಹಾಗೂ ನಾವು ವಾಟರ್ ಇಂಟೇಕ್ ಅಥವಾ ನಮ್ಮ ಏನು ಇರುತ್ತೆ ಅದನ್ನು ಕಮ್ಮಿ ಮಾಡ್ತಾ ಬರಬೇಕು. ಆವಾಗ ನಮ್ಮ ಬಾಡಿಗೆ ಫ್ಯಾಟ್ ಡೌನ್ ಆಗುತ್ತೆ ಅನ್ನೋ ಥರ ಈ 3 ಫಾಸ್ಟಿಂಗ್ ಮೆಥಡ್ ಮತ್ತು 3 ವೆಯ್ಟ್ ಲಾಸ್ ಮೆಥಡ್ಸ್ ಇದೆ. ವಾಟರ್ ಫಾಸ್ಟಿಂಗಲ್ಲಿ ಆಲ್ಮೋಸ್ಟ್ ನಾವು ಏನೂ ಫುಡ್ ಕನ್ಸ್ಯೂಮ್ ಮಾಡೋಂಗಿರಲ್ಲ, ಜಸ್ಟ್ ವಾಟರ್ ಅಷ್ಟೇ ಕನ್ಸ್ಯೂಮ್ ಮಾಡಬೇಕಿರುತ್ತೆ, ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಇನ್ನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಂದು ಸ್ಪೆಸಿಫಿಕ್ ವಿಂಡೋ ಇರುತ್ತೆ. ಫಸ್ಟ್ ಮೀಲ್ಗೂ ಸೆಕೆಂಡ್ ಮೀಲ್ಗೂ ತುಂಬ ಗ್ಯಾಪ್ ಇರಬೇಕು, ಹಾಗೆ ಅದೇ ಥರ ಸೆಕೆಂಡ್ ಮೀಲ್ಗೂ ತಿರ್ಗಾ ಫಸ್ಟ್ ಮೀಲ್ಗೂ ಗ್ಯಾಪ್ ಇಟ್ಕೊಂಡಿರ್ಬೇಕು. ಆ ಥರ ಇದ್ದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾರೆ. ಇನ್ನು ಕ್ಯಾಲೋರಿ ಡೆಫಿಸಿಟ್ ಅಂತಂದರೆ, ನಮ್ಮ ಡೈಲಿ ಎಷ್ಟು ತಿಂತೀವಿ ಅಷ್ಟು ತಿನ್ನೋದ್ರಲ್ಲಿ ನಮ್ಮ ಬಾಡಿಗೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಈ ಥರ ಎಲ್ಲನೂ ಒಂದೊಂದು ಎಷ್ಟು ತಿನ್ನಬೇಕು ಅಷ್ಟನ್ನು ಅದರಲ್ಲಿ ಒಂದೊಂದು ಮೀಲಲ್ಲೂ ಡಿವೈಡ್ ಮಾಡ್ಕೊಬೇಕು. ಸೊ ಇದು 3 ಟೈಪ್ಸ್ ಆಫ್ ವೆಯ್ಟ್ ಲೂಸ್ ಮಾಡ್ಕೊಳಕ್ಕೆ ಕಾಮನ್ ಆಗಿ ಗೊತ್ತಿರೋ ಎಲ್ಲರಿಗೂ ಒಂದು ಎಕ್ಸಸೈಸಸ್. ಈ ವಿಡಿಯೋದಲ್ಲಿ ಏನು ಹೇಳೋದು ಅಂತಂದರೆ, ನಾನು ಬೇಸಿಕ್ ನಾವೇನು ಚೇಂಜ್ ಮಾಡಬೇಕು ಫುಡ್ಡಲ್ಲಿ, ಬೇಸಿಕ್ ಎಕ್ಸಸೈಸಸ್ ಏನು ಮಾಡಬೇಕು ಇದನ್ನು ಹೇಳ್ತೀನಿ. ಅಂದಾಗ ಬೇಸಿಕ್ ಅನ್ನೋದು ಯಾವುದೂ ಇಲ್ಲ. ಬೇಸಿಕ್ ಅಂತಂದ್ರೆ ಏನಂತಂದರೆ, ನಮಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಕಾಮನ್ ಆಗಿ ಏನು ಮಾಡ್ತಿರ್ತೀವಿ ಅದನ್ನೇ ಬೇಸಿಕ್ ಅಂದ್ಕೊತೀವಿ. ಸೊ ನಾವು ಬೇಸಿಕ್ ಅಂತಂದಾಗ ಹೋಗಿ ಅಲ್ಲಿ ದೊಡ್ಡ ಮಿಷಿನ್ಸಲ್ಲಿ ಮಾಡೋದು ಅದೆಲ್ಲ ಕಾಂಪ್ಲೆಕ್ಸ್ ಆಗುತ್ತೆ. ನಾವು ಬೇಸಿಕ್ ಅಂತಂದಾಗ ಜಸ್ಟ್ ಏನು ಮಾಡ್ಬೋದು ನಮ್ಮ ಬಾಡಿಗೆ ಎಕ್ಸಸೈಸಸ್ ಅಂತಂದರೆ, ವಾಕಿಂಗ್ ಆಗ್ಬೋದು, ಅಥವಾ ಸ್ಕಿಪ್ಪಿಂಗ್ ಆಗ್ಬೋದು, ರನ್ನಿಂಗ್ ಆಗ್ಬೋದು, ಸೈಕ್ಲಿಂಗ್ ಆಗ್ಬೋದು. ಇವೆಲ್ಲ ಒಂದು ಬೇಸಿಕ್ ಫಾರ್ಮ್ ಆಫ್ ಎಕ್ಸಸೈಸಸ್. ನೀವು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಕಲ್ತಿರ್ತೀರ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಕಾಮನ್ ಅಂತಂದಾಗ ನಾವು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ ಮಾಡ್ತು ಅಂತಂದರೆ ಅದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಹೆಲ್ಪ್ಫುಲ್ ಏನಕ್ಕೆ ಅಂತಂದರೆ, ನಮ್ಮ ಬಾಡಿ ಮಲಗಿದ್ದಾಗ ಆಲ್ಮೋಸ್ಟ್ ನಮ್ಮ ಬಾಡಿಯಲ್ಲಿರೋ ಫ್ಯಾಟು ಅಥವಾ ಬಾಡಿಯಲ್ಲಿರೋ ಅನ್ನೆಸೆಸರಿ ಫ್ಯಾಟ್ ಎಲ್ಲ ಆಲ್ಮೋಸ್ಟ್ ನಮ್ಮ ಡೈಜೆಷನ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಿದ್ದಾಗ ನಮ್ಗೆ ಆಲ್ಮೋಸ್ಟ್ ಹೆಲ್ಪ್ಫುಲ್ ಆಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಾರ್ಡಿಯೋ ಮಾಡಿದಾಗ ಆಲ್ಮೋಸ್ಟ್ ಫ್ಯಾಟ್ ಎಲ್ಲ ಡಿಕ್ರೀಸ್ ಆಗೋಕ್ಕೆ. ಅದಾದಮೇಲೆ ಓವರ್ ನೈಟ್ ಅನ್ನೋದಕ್ಕಿಂತ ಆಫ್ಟರ್ ಫುಡ್ ಆದಮೇಲೆ ಏನಕ್ಕೆ ಅಂತಂದರೆ, ಆಫ್ಟರ್ ಫುಡ್ ಊಟ ಆಗಿದ್ದಾಗ ಆಲ್ಮೋಸ್ಟ್ ನಮ್ಮ ಬಾಡಿಗೆ ಒಂದು ಸರ್ಟೆನ್ ಅಮೌಂಟ್ ಆಫ್ ಎನರ್ಜಿ ಇರುತ್ತೆ ಡೈಜೆಷನ್ ಮತ್ತು ಫ್ಯಾಟ್ ಲಾಸ್ ಪ್ರೊಸೆಸ್ ಮಾಡ್ಕೊಳೋದಕ್ಕೆ. ಸೊ ಆಫ್ಟರ್ ನೈಟ್ ಕೂಡ ಸಮ್ ಅಮೌಂಟ್ ಆಫ್ ಟೈಮ್ ಮಾಡಬೇಕು. ಕಾರ್ಡಿಯೋ ಹೇಗೆ ಮಾಡೋದಂತೆಲ್ಲ ಮಾತಾಡಿದ್ದೀವಿ. ನೀವು ಜಿಮ್ಗೆ ಹೋಗಲ್ಲ, ಎಕ್ಸಸೈಸಸ್ನ ಹೊರಗಡೆ ಹೋಗಿ ಮಾಡಲ್ಲ ಅಂತಂದರೆ, ಮನೇಲೇ ಮಾಡ್ತೀನಿ ಅಂತಂದರೆ ಈ ಎಕ್ಸಸೈಸಸ್ನ ನೀವು ಮಾಡ್ಬೋದು. ಈ ಎಕ್ಸಸೈಸಸ್ನ ನೋಡೋಣ, ಯಾವ್ಯಾವ ಎಕ್ಸಸೈಸ್ ನಾವು ಮಾಡ್ಬೋದು, ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಕೆಲವೊಂದು ಎಕ್ಸಸೈಸಸ್ ತೋರಿಸಿದ್ದೀನಿ, ನೋಡೋಣ. ಜಂಪಿಂಗ್ ಜಾಕ್ಸ್ ಅಂದ್ರೆ ಇದು ಪ್ಲ್ಯಾಂಕ್ ಮಾಡಬೇಕಾದ್ರೆ ಏನಂತಂದರೆ, ಒಂದು ತಲೆಯಲ್ಲಿ ಏನು ಇಟ್ಕೋಬೇಕು ಅಂತಂದರೆ, ನಮ್ಮ ಶೋಲ್ಡರ್ ಮತ್ತು ಫೋರ್ ಆರ್ಮು ಎರಡೂ ಒಂದೇ ಲೆಂತಲ್ಲಿ ಇರಬೇಕು. ಆಮೇಲೆ ಹಿಪ್ಸು ಈ ಥರನೂ ಇರಬಾರ್ದು, ಈ ಥರನೂ ಇರಬಾರ್ದು. ಆಲ್ಮೋಸ್ಟ್ ಬಾಡಿ ಸ್ಟ್ರೈಟ್ ಆಗಿರಬೇಕು, ಈ ಥರ ನೆಕ್ ಸ್ಟ್ರೈಟ್ ಆಗಿರಬೇಕು. ನಮ್ಮ ಬಾಡಿ ಫ್ರಂಟ್ ಫೇಸಿಂಗ್ ಆಗಿ ಸ್ಟ್ರೈಟ್ ಆಗಿರಬೇಕು. ಬಾಡಿ ವೆಯ್ಟ್ ಸ್ಕ್ವಾಟ್ಸ್. ಬಪ್ಪಿ ಅಂತಂದರೆ ಹೇಗೆ ಮಾಡೋದು ಅಂತ ಇದೆ, ಫಸ್ಟ್ ನಾವು
ಇದು ಪುಷಪ್ಸ್ ಫಾರ್ಮ್ ಇರ್ಬೋದು. ಈ ಪುಷಪ್ಸ್ ಬಗ್ಗೆ ಹೇಳ್ಕೊತೀನಿ ಫಸ್ಟು. ಇದು ಪುಷಪ್ಸ್ ಫಾರ್ಮ್. ಆಲ್ಮೋಸ್ಟ್ ನಮ್ಮ ಏನಂತಾರೆ ಆಗಲೇ ಪ್ಲ್ಯಾಂಕಲ್ಲಿ ತೋರಿಸಿರ್ತಾರೆ, ಶೋಲ್ಡರ್ ಮತ್ತು ಚೆಸ್ಟು, ಶೋಲ್ಡರ್ ಮತ್ತು ಫೋರಮ್ ಸ್ಟ್ರೈಟ್ ಆಗಿರಬೇಕು. ಈ ಥರ ಹೋಗ್ಬೇಕು ಪುಷಪ್ಗೆ. ಈ ಥರ ಪುಷಪ್ಸ್ ಮಾಡಬೇಕು. ಹೇಗೆಂದರೆ ಈಗ ಮೂವ್ ಆಗುತ್ತಲ್ಲ ಇಲ್ಲೇ ಹೋಗ್ಬೇಕು. ಇದು ಕಷ್ಟ ಆಗುತ್ತೆ ಅಂತಂದರೆ ನೀವು ಆಲ್ಮೋಸ್ಟ್ ನೀ ಸಪೋರ್ಟ್ ತೊಗೊಂಡು ಪುಷಪ್ಸ್ ಮಾಡ್ಬೋದು. ಇದರಲ್ಲೂ ಸೇಮ್ ನಮ್ಮ ಶೋಲ್ಡರು ಫೋರಾಮು ಸ್ಟ್ರೈಟ್ ಇದ್ದು ಈ ಥರ ಬಾಡಿ ಫ್ರಂಟ್ ಬಂದು ಈ ಥರ ಮಾಡಬೇಕು. ಲೆಗ್ಸ್ ಅಪ್ ಇರಬೇಕು ಹಿಂದೆಗಡೆ. ಈ ಥರ ಮಾಡಿದ್ರೆ ಆಲ್ಮೋಸ್ಟ್ ನಮ್ಮ ಬಾಡಿ ಚೆಸ್ಟ್ ವರ್ಕೌಟ್ ಆಗುತ್ತೆ. ಸೆಕೆಂಡ್ ಈಗ ಬರ್ಪೀಸ್ ಅಲ್ವಾ, ಬರ್ಪೀಸ್ ಮಾಡೋದಕ್ಕೆ ಈ ಥರ ಮಾಡಬೇಕು. ಫಸ್ಟ್ ಒಂದು ಪುಷಪ್ಸ್ ಮಾಡಿ, ಪುಷಪ್ಸ್ ಇಂದ ಇಲ್ಲಿಗೆ ಬಂದು ಜಂಪ್ ಮಾಡಬೇಕು. ಇದೆ. ಬಟ್ ಆಲ್ಮೋಸ್ಟ್ ಇವತ್ತಿನ ವಿಡಿಯೋಲಿ ಇವಾಗ ಹೇಳ್ಕೊಟ್ಟಿದ್ರಲ್ಲಿ ಬೇಸಿಕ್ ಎಕ್ಸಸೈಸಸ್ ಹೇಗೆ ಪರ್ಫಾರ್ಮ್ ಮಾಡಬೇಕು, ಹಾಗೂ ನಮ್ಮ ಕಾರ್ಡಿಯೋ ಹೇಗಿರಬೇಕು, ಫುಡ್ ಇಂಟೇಕ್ ಏನು ಮಾಡಬೇಕು. ಫುಡ್ ಇಂಟೇಕ್ ಬಗ್ಗೆ ಹೇಳಿಲ್ಲ ಅನ್ಕೊಂತೀನಿ. ಫುಡ್ ಇಂಟೇಕ್ ಹೇಗೆ ತೆಗಿರ್ಬೇಕು ಅಂತಂದರೆ ಆಲ್ಮೋಸ್ಟ್ ಆಗಲೇ ಫಾಸ್ಟಿಂಗು, ಕಾರ್ಡಿಯೋ, ಆಮೇಲೆ ಕ್ಯಾಲೋರಿ ಡೆಫಿಸಿಟ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿದ ಥರನೇ ನಮ್ಮ ಬಾಡಿಗೆ ನಮ್ಮ ಬಾಡಿ ವೇಟ್ ಎಷ್ಟಿದೆ ಅದರಷ್ಟು ಗ್ರಾಮ್ ಆಫ್ ಪ್ರೋಟೀನ್ಸ್ನ ನಾವು ತೊಗೊಬೇಕು. ಈಗ ನನ್ನ ಬಾಡಿ 80 kgs ಇದೆ ಅಂತಂದರೆ ಆಲ್ಮೋಸ್ಟ್ ನನ್ನ ಡೈಲಿ ಫುಡ್ ಇಂಟೇಕಲ್ಲಿ 80 ಗ್ರಾಮ್ ಆಫ್ ಪ್ರೋಟೀನ್ ನಾನು ಕನ್ಸ್ಯೂಮ್ ಮಾಡಬೇಕು. ಕಾರ್ಬೋಹೈಡ್ರೇಟ್ಸು ಒಂದು ಸ್ವಲ್ಪ ಅಮೌಂಟಲ್ಲಿ ತೊಗೊಬೇಕು. ಆಮೇಲೆ ಫ್ಯಾಟ್ಸ್ ಒಂದು ಲಿಮಿಟೆಡ್ ಅಮೌಂಟ್, ಜಾಸ್ತಿ ಬಲ್ಕಿ ಫ್ಯಾಟ್ಸ್ ತೊಗೊಳೋದು ಬಿಟ್ಟು ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಆಗುತ್ತೆ. ಸೊ ಈ ರೀತಿ ಇತ್ತು ಇವತ್ತಿನ ವರ್ಕೌಟು. ನಮ್ಮ ವರ್ಕೌಟ್ ಹೇಗಿರಬೇಕು, ಆಮೇಲೆ ಎಕ್ಸಸೈಸಸ್ ಏನು ಮಾಡಬೇಕು, ನಮ್ಮ ಫುಡ್ಸ್ ಯಾವ ಥರ ಇತ್ತು ಅಂದರೆ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಇನ್ ಹೋಮ್, ಯು ಕ್ಯಾನ್ ಡೂ ದಿಸ್ ಟೈಪ್ ಆಫ್ ಎಕ್ಸಸೈಸ್ ವಿಚ್ ಐ ಹ್ಯಾವ್ ಶೋನ್. ಇನ್ನು ಮುಂದಿನ ವೀಡಿಯೋಸಲ್ಲಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ಯಾವ ಥರ ಎಕ್ಸಸೈಸಸ್ ಮಾಡಬೇಕು, ಹೇಗೆ ನಿಮಗೆ ಹೆಲ್ಪ್ ಆಗೋ ಥರ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.